ಹೈ ಗೈಸ್, ಎಲ್ರಿಗೂ ನಮಸ್ತೆ. ನಾವಿವತ್ತು ನಮ್ಮೂರಿಗೆ ಶ್ರಾವಣದ ಪ್ರಯುಕ್ತ ಬೇವೂರಿಗೆ ಹೋಗ್ತಾ ಇದ್ದೀವಿ. ಚನ್ನಪಟ್ಟಣ ತಾಲೂಕು ಕುಡಿಕೆ ಬೇವೂರು ನಮ್ಮೂರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಬನ್ನಿ. ಬರಬೇಕಾದ್ರೆ ಆನ್ ದ ವೇ ಹುಲಿಯೂರು ದುರ್ಗದ ಮೇಲೆ ನಾವು ಬರೋದು. ಸೊ ಅಮ್ಮನ ದರ್ಶನ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಡ್ತೀವಿ. ಯಾವ ರೂಟ ಬರ್ತೀವಿ ಅಂತ ಅಂದರೆ ಯಡಿಯೂರಿಂದ ದುರ್ಗದಿಂದ ಮಲ್ಲಂಕುಪ್ಪೆಯಿಂದ ಬೇವೂರು ಬರ್ತೀವಿ. ಸೊ ನಾವೆಲ್ಲೇ ಆ ರೂಟಲ್ಲಿ ಹೋದಾಗ ನಾವು ಹುಲಿಯೂರಮ್ಮನ ದರ್ಶನ ಮಾಡ್ಕೊಂಡೇ ಹೋಗೋದು, ಮಿಸ್ ಮಾಡೋದೇ ಇಲ್ಲ. ಅಲ್ಲಿಂದ ಹಂಗೆ ಮುಂದೆ ಬಂದು ಮನೆ ಕ್ಲೀನಿಂಗ್ಗೆ ಮೆಟೀರಿಯಲ್ಗಳು ತಗೋಬೇಕಾಗಿತ್ತು. ಒಳ್ಳೊಳ್ಳೆ ಮೆಟೀರಿಯಲ್ಗಳಿರಲಿಲ್ಲ, ಅದಕ್ಕೆ ತಗೊತಾ ಇದೀವಿ ನೋಡಿ. ಬರ್ರೆ ಟಿವಿ ಹೂವ ನಾವು ಮುಡ್ಸಕ್ ಮೊದ್ಲಿಗೆ ನೀವೇ ಮುಡ್ಕೊಬಿಟ್ಟಿದ್ರಲ್ಲ ಅಂದೆ. ಏನ್ ಮಾಡಿ ಹೆಂಗ ಮುಡಿಸ್ತಾ ಇದೀನಿ, ಕರ್ಕೊಂಬಂದ್ ಇವಾಗ ಸರಿಯಾಗಿ ಮೊದ್ಲಾಗ ಇವರೇ ಮುಡ್ಕೊಬಿಟ್ಟವ್ರೆ ಯಾಕ ಅಲ್ಲ ಬೇಕ್ರಿ ನೋಡಿದಾಗ ಹೊಟ್ಟೆ ಸಿಗ್ತದಲ್ವಾ, ಇದ್ದಾಗೆಲ್ಲ ಹೊಟ್ಟೆ ಸಿಗಲ್ಲ. ಬೇಕ್ರಿ ನೋಡಿದಾಗ ಅಂಗಡಿ ನೋಡಿದಾಗ ಹೊಟ್ಟೆ ಸಿಗ್ತದೆ. ಅದಕ್ಕೇನೆ ಬೇಕ್ರಿ ನೋಡಿದಾಗ ಹೊಟ್ಟೆ ಸಿಗ್ತದೆ. ಇದೇನು ಗುರುವಾರ ತಗೊಂಡಿದ್ದೀರಲ್ಲ, ಇದೇನು ಮಲ್ಲಂಕುಪ್ಪೆನಲ್ಲಿ ಬೇಕ್ರಿನಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲಾನು ತಿಂತಾ ಇದೀವಿ. ತಿಂದ್ಬಿಟ್ಟು ಎನರ್ಜಿ ಬರ್ಬೇಕಲ್ವಾ ಮನೆ ಕ್ಲೀನ್ ಮಾಡೋದಕ್ಕೆ. ಸೊ ಅದಕ್ಕೆ ಎಲ್ಲ ತಿನ್ಕೊಂಡು ಐಸ್ ಕ್ರೀಮು, ಚಂಪಾಕಲಿ ನಾನು ಹೊಟ್ಟೆ ತೊಳ್ಕೊಂಡು ಕೂತಿರ್ತೀನಿ. ಇವ್ರು ಕರ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಈಗ ತಿನ್ನೋ ಬಾಯಿ ಬಿಟ್ಬಿಟ್ಟು ಅದೇ ಅದೇ ಮುರ್ಕೊಂಡು ನಿಂತ್ಕೊಂಡೆ ಅವನ್ಗೆ ಸೋಮವಾರನೇ ತಿನ್ಬೇಕು ಮೊಟ್ಟೆಯ ವೆಜ್ ಮೊಟ್ಟೆ ಪ್ರತಿಯೊಬ್ಬರು ಬ್ರಾಹ್ಮಣರ ಕುತ್ಕೊಂಡು ಸ್ನ್ಯಾಕ್ಸ್ ಎಲ್ಲಾನು ಖಾಲಿ ಮಾಡ್ಕೊಂಡು ಅಂತೂ ಇಂತೂ ಬಂದು ನಮ್ಮ ಬೇವೂರಿಗೆ, ನಮ್ಮ ಸೊಸೈಟಿಯ ಹತ್ರನೇ ನಮ್ಮ ಮನೆ ಇರೋದು ನೋಡಿ. ಇದೇ ಮನೆ ನಮ್ಮದು. ಬಟ್ ಕ್ಲೀನ್ ಅಂತೂ ಎವ್ವಿ ಕ್ಲೀನ್ ಇದೆ. ಏಕೆಂದರೆ 8 ತಿಂಗಳಾಗಿತ್ತು ಮನೆಗೆ ಬಂದು. ತುಂಬ ದಿನ ಆಗಿದ್ದರಿಂದ ಡಸ್ಟ್ ಎಲ್ಲ ತುಂಬ ಕುತ್ಕೊಂಡಿದೆ. ಸೊ ಅದರಿಂದ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಬೇಕು ಇವಾಗ ಬರ್ತಿದಂಗೆ ನೋಡಿ. ಕತೆ ನಾನು ಅದ್ಧೂರಿ ಭ್ರಮಿ ಲಾಟ್ರಿ. ಅಲ್ಲ ನಿಮ್ಮ ಅಜ್ಜಿ ಬಿಟ್ಬಿಟ್ಟು ಹೋಗಿದೀವಿ ನಾವು ತಿಮ್ಮಮ್ಮನ್ನ. ಈ ತಿಮ್ಮಮ್ಮ ಹಿಂಗ ಮನೆ ಮಡಿಕೊಳ್ಳೋದು ಎಲ್ಲ ಕಡೆ ಫುಲ್ಲು ಪ್ಯಾಕಪ್ ಕವರ್ ಮಾಡಿ ಹೋಗಿದ್ರಿಂದ ಜಿರ್ಲೆಗಳು ಕೂಡ ಹೊರಗಡೆ ಹೋಗೋದಕ್ಕಾಗ್ದೇನೆ ಊಟ ಇಲ್ಲದೆ ಪಾಪ ಎಲ್ಲ ಲಾಸ್ಟ್ ಟೈಮ್ ಬಂದಾಗಂತೂ ಇಲ್ಲಿ ಎಲ್ಲ ಹಾಳು ಮಾಡಿ. ಸೊ ಅದಕ್ಕೆ ಯಾವ ಹೋಲು ಕೂಡ ಎಲ್ಲೂ ಬಿಟ್ಟಿರಲಿಲ್ಲ, ಎಲ್ಲನೂ ಪ್ಯಾಕಪ್ ಮಾಡ್ಬಿಟ್ಟು ಹೊರಟೋಗ್ಬಿಟ್ಟಿದ್ದು. ಸೊ ಅದಕ್ಕೆ ಈ ಸಲ ಎಲ್ಲ ಸ್ವಲ್ಪ ಗಿರಿಗಳನ್ನ ಸೇರ್ಕೊಂಡಿಲ್ಲ, ಜಿರಳೆಗಳು ಮಾತ್ರ ಎಲ್ಲ ಸತ್ತು ಬಿದ್ದಿದ್ದು ನೋಡಿ. ಎಷ್ಟು ಕ್ಲೀನಿಂಗ್ ಇದೆ. ಇವ್ರು ಶರ್ಟ್ ನೋಡಿ ಯಾವಾಗ ಬಂದಿದ್ರಿ ಇಲ್ಲಿಗೆ? ನನ್ನ ಕಾಣ್ದಂಗೆ ಯಾವಾಗ ಮನೆಗೆ ಬಂದಿದ್ರಿ ಹೇಳಿ. ಶರ್ಟ್ ಹಾಕಿ ಬಂದ್ಬಿಡ್ತಿದ್ರಿ ಹೇಳಿ.
ಮಲ್ಕೊಳ್ಳೋದು ಮನೆಯ ನೀನು ಯಾವಾಗಿಂದಪ್ಪ ಕ್ಯಾಲೆಂಡರ್ ಯಾರು ಕೊಟ್ಟಿರೋದು ದಿಸ್ ಈಸ್ ಮೈ ಬೆಡ್ರೂಮ್. ಇರುವೆಗಳೆಲ್ಲ ಡೋರ್ ಸೈಡಲ್ಲಿ ಎಲ್ಲನೂ ಮಣ್ಣೆಲ್ಲನೂ ತೋಡಿ ತಗೊಬಂದು ಸೈಡಿಗೆ ಇಟ್ಟವೆ ನೋಡಿ. ಯಾವ ರೇಂಜ್ ಮಾಡಿ ಮನೇಲಿ ಯಾರು ಇಲ್ಲ ಅಂದರೆ ಅದ್ರ ಕತೆ ಹೇಳೋಕ್ಕಾಗಲ್ಲ, ಅನುಭವಿಸಿರೋದು ಮಾತ್ರ ಗೊತ್ತು. ಬಟ್ ಆದರೂ ವಿಧಿ ಇಲ್ಲ, ನಾವು ಇಲ್ಲಿ ಇರೋಕ್ಕಾಗಲ್ಲ. ಸೊ ಒಂದು ಕಡೆ ಬೇಜಾರಾಗುತ್ತೆ, ಇಷ್ಟು ಚೆನ್ನಾಗಿರೋವಂಥ ನಮ್ಮ ಸ್ವಂತ ಮನೇನ ನಾವು ಈ ಥರ ಮಾಡಿಬಿಟ್ಟಿದ್ದೀವಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಪರಿಶ್ರಮ ಇರುತ್ತೆ, ಎಷ್ಟೆಲ್ಲ ಸಾಲ ಮಾಡಿರ್ತೀವಿ ಅನ್ನೋದು ಮನೆ ಕಟ್ಟಿರೋರು ಮಾತ್ರ ಗೊತ್ತು. ಬಟ್ ಆದರೂ ಏನು ಮಾಡೋಕ್ಕಲ್ಲ, ವಿಧಿ ಇಲ್ಲದೆ ಕಾರಣದಿಂದ ನಾವು ಇಲ್ಲಿ ಇರೋಕ್ಕಾಗ್ತಿಲ್ಲ. ಸೊ ಓಕೆ, ಒಂದಲ್ಲ ಒಂದು ದಿನ ನಮ್ಮ ಮನೆಗೆ ನಾವು ಸ್ವಂತ ಮನೆಗೆ ಬಂದೇ ಬರ್ತೀವಿ. ಟೈಮ್ ಎಲ್ಲ ನಮ್ಮ ಕಮಿಟ್ಮೆಂಟ್ಗಳೆಲ್ಲ ಕ್ಲಿಯರ್ ಮಾಡ್ಕೊಂಡು ಬರೋಣ ಬೇವೂರಿಗೆ. ಬಟ್ ಹಂಗೇನೆ ಇದು ಯಾಕೋ ಫುಲ್ಲು ಲಾಕ್ ಆಗ್ಬಿಟ್ಟಿತ್ತು, ಮಣ್ಣೆಲ್ಲ ಒಳಗಡೆ ಸೇರ್ಕೊಂಡು ಸ್ಟಕ್ ಆಗ್ಬಿಟ್ಟಿತ್ತು. ಕೊನೆಗೆ ಇದನ್ನ ಬಿಚ್ಚಕ್ಕೆ ಲಾಕ್ನೇ ಬಿಚ್ಚಿಬಿಟ್ರು ನಮ್ಮ ಮನೆಯವರು ಮತ್ತೆ ನಮ್ಮ ಮೈದ ಇಬ್ರು ಸೇರ್ಕೊಂಡು ಸ್ಕ್ರೂ ತಗೊಂಡು ಎಲ್ಲ ಲಾಕ್ ಎಲ್ಲ ಓಪನ್ ಮಾಡಿ ಆಮೇಲೆ ಡೋರ್ ಓಪನ್ ಮಾಡಿದ್ರು. ಬನ್ನಿ, ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದಿರೋದೆಲ್ಲ ಕರಗಿಸ್ಬೇಕಲ್ವಾ, ಅದಕ್ಕೆ ರೆಡಿಯಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಬಂದಿದ್ದು. ಡಸ್ಟೆಲ್ಲ ಕ್ಲೀನ್ ಮಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲ ಮೆಟೀರಿಯಲ್ಗಳನ್ನ ತಗೊಂಡಿದ್ವಿ. ಇನ್ನೇನು ಕೆಲಸ ಸ್ಟಾರ್ಟ್ ಆಯಿತು ಅಂದರೆ ಮುಗಿಸೋವರೆಗೂ ನಾವು ಫ್ರೀ ಆಗಲ್ಲ. ನೋಡ್ಕೊಳ್ಳಿ ಹೆಂಗೆ ನಮ್ಮ ಕೆಲಸ ಹೆಂಗೆಲ್ಲ ಇರುತ್ತೆ ಅಂತ. ವಾಡಿಸ್ತದಮ್ಮ ಅಲ್ಲೆಲ್ಲ ನೋಡು ಮಾಸ್ಕೊಳ ಎಲ್ಲಿ ಧೂಳು ಎಷ್ಟೊಂದು ಧೂಳು ಕಟ್ಕೊಂಡೈತೆ ರೋಡ್ ಸೈಡ್ ಅಲ್ವಾ, ಎಲ್ಲ ತೊಳಿಬೇಕು. ಮೇನ್ ಅವೇ ಬೇಕಾಗಿರೋದು ಅಡುಗೆ ಮಾಡಕ್ಕೀಗ. ಆ್ಯಕ್ಚುಲಿ ನಮ್ಮ ಸ್ವಂತ ಊರು ಅಂತ ಅಂದರೆ ನಮ್ಮ ಅಪ್ಪನ ಮನೆ ಬಂದು ಬಿಡ್ದಿ. ಬಟ್ ನನ್ನ ಚನ್ನಪಟ್ಟಣಕ್ಕೆ ಮದುವೆ ಮಾಡಿಕೊಟ್ಟಿದ್ದು. ಬಟ್ ನಾನಿಲ್ಲಿ ಒಂದು 5 years ಇದ್ವಿ ಅಷ್ಟೇ ಈ ಮನೆಯಲ್ಲಿ. ನಾನು ಬಂದಿದ್ದು ಇದೇ ಮನೆಗೆ ಫಸ್ಟ್ ಮದುವೆ ಆಗಿ. ನನ್ನ 2 ಮಕ್ಕಳು ಹುಟ್ಟಿದ್ದು ಇದೇ ಮನೆಯಲ್ಲೇ, ಅವ್ರು ಬೆಳೆದಿದ್ದು ಇದೇ ಮನೆಯಲ್ಲೇ. ನನ್ನ ಮಗ 5 ವರ್ಷ ಇತ್ತು ಅವನಿಗೆ. ನಮ್ಮ ಚಿಕ್ಕವನಿಗೆ 3.5 ವರ್ಷ ಇತ್ತು. ನಾವು ಆವಾಗ ಹಿರಿಸಭೆಗೆ ಹೋಗಿದ್ದು. ಬಟ್ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಮನೆ ದೇವರು ಹಬ್ಬ ಮಾಡೋದಕ್ಕೆಲ್ಲ, ಹಬ್ಬಗಳಿಗಾಗಲಿ, ನಮ್ಮ ಸ್ವಂತ ಮನೆ ಅನ್ನೋದು ಒಂದು ಫೀಲ್ ಆಗಲಿ ತುಂಬ ಚೆನ್ನಾಗಿದೆ. ಬಟ್ ಆದರೆ ಜೀವನ ರೂಪಿಸ್ಕೋಬೇಕು ಅಂತ ಅಂದರೆ ನಾವು ಬೇರೆ ಕಡೆ ಹೋಗಲೇಬೇಕು. ಏಕೆಂತಂದರೆ ಹುಟ್ಟೂರಲ್ಲಿ ಉದ್ಧಾರ ಆಗೋಕ್ಕಾಗಲ್ಲ ಅಂತಾರಲ್ಲ ಆ ಥರ. ಸೊ ಅದರಿಂದ ಇಲ್ಲಿ ಸ್ವಲ್ಪ ನಮ್ಮ ಕಮಿಟ್ಮೆಂಟ್ಗಳೆಲ್ಲ ಜಾಸ್ತಿ ಆಗಿಬಿಟ್ಟಿತ್ತು, ಸಾಲ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಾವು ನಮಗೆ ಅಂದರೆ ನಮ್ಮ ಮಕ್ಳುಗಳು ಚಿಕ್ಕವರಿದ್ರಿಂದ ನೋಡ್ಕೊಳ್ಳೋಕ್ಕೆ ಇಲ್ಲಿ ಯಾರೂ ಇರ್ತಿರ್ಲಿಲ್ಲ. ಅಜ್ಜಿ ಇದ್ದರು, ಅಜ್ಜಿಗೆ ಜಾಸ್ತಿ ವಯಸ್ಸಾಗಿತ್ತು. ನಾನೊಬ್ಬಳೇ ನೋಡ್ಕೊಬೇಕಿತ್ತು. ಕುಡಿಕೆ ಕೆಲಸ, ಮನೆ ಕೆಲಸ, ಮಕ್ಕಳೆಲ್ಲ ನೋಡ್ಕೊಬೇಕಿತ್ತು. ಸೊ
ಸ್ವಲ್ಪ ನಮ್ಮವ್ರು ಅಂತ ಇದ್ದರೆ ಹೆಲ್ಪಿಂಗ್ ಆಗುತ್ತಲ್ವ. ಈಗ ಬೇರೆಯವ್ರನ್ನ ನಂಬ್ಕೊಂಡು ಮಕ್ಕಳು ಬಿಟ್ಟು ಹೋಗೋದಕ್ಕೂ ನಮ್ಮನೆಯವ್ರು ನೋಡ್ಕೊಳ್ಳೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅಂದ್ಬಿಟ್ಟು ಇರಿಸವೆಗೆ ಬಂದ್ವಿ ನಮ್ಮಮ್ಮ ಅತ್ತೆಯವರು ಇರೋ ಕಡೆಗೆ. ಅಲ್ಲಿಗೆ ಹೋದ್ಮೇಲೆ ಒಂದು ಸ್ವಲ್ಪ ನನ್ನ ಮಕ್ಕಳು ನೋಡ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾವು ಅಲ್ಲೇ ಸೆಟ್ಲಾಗಿರೋದು. ಬಟ್ ಫ್ಯೂಚರ್ಗೆ ನಾವು ಇಲ್ಲೇ ಬರ್ತೀವಿ. ಬಟ್ ಯಾವಾಗ ನಮ್ಮ ಮನೆ ದೇವ್ರು ಬೆಟ್ಟ ತಿಮ್ಮಪ್ಪ ಯಾವಾಗ ಕರ್ಸ್ಕೊತಾನೋ ಯಾವಾಗೂ ಗೊತ್ತಿಲ್ಲ. ನೋಡೋಣ, ಟೈಮ್ ಯಾವಾಗ ಬರುತ್ತೆ ಅವಾಗ ಬರೋಣ. ಕಣ್ಣು ಹೋರಿ ಮ್ಯಾಗೆ ಖಡ್ಕನ್ ಕಣ್ಣು ಕೋರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಖಡ್ಕನ್ ಕಣ್ಣು ಕುರಿ ಮ್ಯಾಗೆ ಅವಳ ಕಣ್ಣು ಕಟ್ಟಾಗೆ ಇವನ ಕಣ್ಣು ಅವಳ ಮ್ಯಾಗೆ ಮೂರು ಕಣ್ಣು ಇವರ ಮ್ಯಾಗೆ ಮಾರಿ ಕಣ್ಣು ಕೋರಿ ಮ್ಯಾಗೆ ಖಡ್ಕನ್ ಕಣ್ಣು ಕುರಿ ಮ್ಯಾಗೆ ಮಾರಿ ಕಣ್ಣು ಹೋರಿ ಮ್ಯಾಗೆ ಖಡ್ಕನ್ ಕಣ್ಣು ಕುರಿ ಮ್ಯಾಗೆ ಅವಳ ಕಣ್ಣು ಆ ಕಟ್ಟಾಗೆ ಇವನ ಕಣ್ಣು ಅವಳ ಮ್ಯಾಗೆ ಮೂರು ಕಣ್ಣು ಇವರ ಮ್ಯಾಗೆ ಶೂರ್ಪಣಕಿ ನಿಂಗೊತ್ತ ಆ ರಾವಣ ಹೆಂಗ್ ಸತ್ತ ಹೆಂಗಿಂಗಿದ್ದವ್ರು ಎಂತೆಂತವ್ರೆ ಏನೇನಾದ್ರು ದಿಲ್ಲಿನಾಗೆ ಮೆರೆದೋರೆಲ್ಲ ಇದು ನಮ್ಮ ಮದುವೆ ಫೋಟೋ. ಅಂದರೆ ಕಾರ್ ಮೇಲೆ ಒಂದು ಫ್ರೇಮ್ ಹಾಕಿಸ್ತೀವಲ್ಲ ಮದುವೆ ರಿಸೆಪ್ಷನ್ ಮತ್ತು ಮುಹೂರ್ತದ್ದು, ಆ ಫ್ರೇಮು. ಬಟ್ ನಾನು ಎಲ್ಲೋ ಹಾಕಿದ್ರೆ ಹಾಳಾಗುತ್ತಲ್ಲ ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಯಾರೋ ಒಬ್ರು ಫ್ರೇಮ್ ಕೊಟ್ಟಿದ್ರು. ನೇಚರ್ ಇತ್ತು, ಆ ನೇಚರ್ನ ತೆಗೆದುಬಿಟ್ಟು ನಮ್ಮ ಫೋಟೋ ಹಾಕ್ಬಿಟ್ಟು ಅದನ್ನು ಇಲ್ಲೇ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಊರಿಗೆ ತೊಗೊಂಡೋಗಿಲ್ಲ. ಚಿನ್ನದ ಅರಮನೆಯ ಚಿನ್ನ ನೀನು ಬಂದೆ ಏನು ಇಂಥ ಗುಡಿಸಲಿಗೆ ದೀಪ ಬೆಳಗೋದಕ್ಕೆ ಗಂಧದ ಮನಸ್ಸಿನ ಗಂಧ ನೀನು ಹಿರಿಮೆ ತಂದೆ ಮಣ್ಣ ಸೊಗಡಿಗೆ ಹೆತ್ತವರಿಗೆ ಆನಂದ ಮನಸ್ಸು ಕಂಡು ಪ್ರೀತಿಯ ಬೆಳಕ ಕಂಡು ಕಲ್ಲಂತ ಮನಸ್ಸು ಕರಗಿ ಹೋಯಿತಮ್ಮ. ಜೀವಕ್ಕೆ ನೀನೇ ಜೀವ ನಿನ್ನೊಳಗಿನ್ನೊಂದು ಜೀವ ಜೀವಕ್ಕೆ ಜೀವ ಇಟ್ಟು ಕಾಯುವೆ ನಮ್ಮ. ಟೀ ತಂದವ್ರೆ ನಮ್ಮ ಆಂಟಿಯವರು ನಾವು ಬಂದಿರೋದಕ್ಕೆ. ನನ್ನ ಮಗಂಗ್ ಬರ ಬಂದ್ಬಿಟ್ಟದೆ, ಟೀ ಬರ ಬಂದ್ಬಿಟ್ಟದೆ. ಚೊಂಬಲ್ಲೇ ಕುಡ್ಕೋತಾವನೆ ಇವನಿಗೆ ಬರ ಬಂದದ, ಇವನಿಗೆ ಟೀ ಬರ. ಊಟದ ಟೈಮ್ಗೆ ದುಂಬು ಧೂಳು ಎಲ್ಲನೂ ಗುಡಿಸಿ ಒರೆಸಿ ಕ್ಲೀನ್ ಮಾಡಿದ್ವಿ. ಬಟ್ ಪಾತ್ರೆಗಳು ಬಟ್ಟೆಗಳೆಲ್ಲ ಒಗೆಯೋದು ಬೆಡ್ಶೀಟ್ಗಳೆಲ್ಲ ಒಗೆಯೋದೆಲ್ಲ ನಾಳೆಗೆ ಇಟ್ಕೊಂಡ್ವಿ. ಊಟ ಮಾಡೋಣ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ಬಿಸಿನೀರಿಗೆ ಸ್ಟವ್ ಆನ್ ಮಾಡಿ ಬಿಸಿನೀರು ಇಟ್ಟೆ. ಬಿಸಿನೀರು ಕಾಯಿಸ್ಬಿಟ್ಟು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ ಎಲ್ಲರೂ. ಸದ್ಯಕ್ಕೆ ಅಲ್ಲೇ ಊರಿಂದನೇ ಪಲಾವ್ನ ರೆಡಿ ಮಾಡ್ಕೊಂಡು ತೊಗೊಬಂದ್ಬಿಟ್ಟಿದ್ವಿ. ನಮ್ಮ ಸಿಸ್ಟರು ಕೂಡ ಅವರು ಟೊಮೊಟೊ ಪಲಾವ್ ಮಾಡಿದರು, ನಾನು ಟೊಮೊಟೊ ಪಲಾವ್ ಮಾಡಿದ್ದೆ. ಇಬ್ಬರು ತೊಗೊಂಡು ಬಂದಿದ್ವಿ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಹಿಂದಿ ಎಂತದು 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 ಹೇಳು, ಹಂಗಂದ್ರೇನು? मतलब वो अलग ही लेवल का बंदा था. ಮಾಡ್ತಾರೆ ಮಾಡ್ತಾರೆ ಗೋಪಾಯಿ. ಇಲ್ಲೇ ಕೂತಿದ್ದ ಬಂದ್ರೆ ಇಲ್ಲೇ ಇಸ್ಕೊಳ್ಳೋಣ ಅಂತ.
ಒಳ್ಳೆ ಬ್ರೇಕಿಂಗ್ ನ್ಯೂಸ್, ಕಾಮಿಡಿ ನ್ಯೂಸ್. ಬೆರ್ಸೊಪ್ಗೆ ಹೋಗೋಣ ಕುಯ್ಕೊಂಬರೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಹೋಗಕ್ ಆಗ್ಲಿಲ್ಲ. ತರಕಾರಿ ಸಾಂಬಾರ್ ಮಾಡ್ಬಿಟ್ಟು ಊಟ ಎಲ್ಲ ಮಾಡ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಆದ್ವಿ. ನೋಡಿ ಇಷ್ಟು ಇವತ್ತಿನ ವ್ಲಾಗ್. ನೆಕ್ಸ್ಟ್ ಡೇದು ತೊಳೆಯೋದು, ಬಳಿಯೋದು, ಒಗೆಯೋದು ಎಲ್ಲನೂ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಮುಂದೆ ಕರ್ಕೊಂಡು ಬನ್ನಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಪೆಂಡಿಂಗ್ ಇರೋ ವಿಡಿಯೋ ಎಲ್ಲನೂ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಶ್ರಾವಣ ಶನಿವಾರ ದಿನ ಯಾವ್ಯಾವ ಥರ ನಮ್ಮ ಹಳ್ಳಿ ಸಂಪ್ರದಾಯದಲ್ಲಿ ಆಚಾರ ವಿಚಾರಗಳು ಯಾವ ಥರ ಇದೆ, ಅಂದರೆ ಶ್ರಾವಣ ಶನಿವಾರ ಯಾವ ಥರ ಮಾಡ್ತೀವಿ, ಬೆಟ್ಟಕ್ಕೆ ಹೋಗಿ ನಾವು ಅಲ್ಲೆಲ್ಲ ಮೆರವಣಿಗೆಲ್ಲ ಹೆಂಗಿರುತ್ತೆ ಎಲ್ಲ ಫುಲ್ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್ ಬಾಯ್.